ಅಲ್ಲ ಹಂಗೆ ಮಾತಾಡ್ರಿ ನೀವು ಏನ್ರಿ ಏನು ಮಳೆ ಆಗಿತ್ತು ಎಲ್ಲ 10 ಎಕರೆ ಎಲ್ಲ ನುಕ್ಸಾನ್ ಬಂದೈತಿ. ಏನು ಮಾಡೋದು, ನೀರದೇ ಇದನ್ನ ಆಗೋದು. ಸಾಲ ತೆಗೆದು ಕಂಡಪಡಿ ಸಾಲ ಹಾಕಿದ್ದೀವಿ, ಬೆಳೆ ನುಕ್ಸಾನ್ ಆಗೈತಿ. ಮತ್ತು ಸರ್ಕಾರ ಸಾಲೂ ಹೆಂಗೆ ಮಣ್ಣು ಮಾಡ್ವಲ್ದು, ಮತ್ತು ಇದೂ ಆಗ್ವಲ್ದು. ಇಂತ ಹಂಗೆ ಹೆಂಗೆ ಮಾಡೋದು, ಒಟ್ಟು ಪರಿಹಾರ ಇದನ್ನು ಇಲ್ಲಾಗೈತಿ. ಇಂತ ಎಷ್ಟು ದಿನ ಆಯ್ತು ಮಳೆ ಎಲ್ಲ ಆಯ್ತು? ಮಳೆ ಆಗ್ಲಾಯ್ತು 10 ದಿವಸ ಆಯ್ತು ರೀ. ಏನು ಬೆಳೆದ್ರಿ ಹೊಲ್ದಾಗ ರೀ? ಹೊಲ್ದಾಗ ಮೆಕ್ಕೆಜೋಳ ಐತಿ, ಗೊಂಜಾಳ ಐತ್ರಿ, ಸೋಯಾಬೀನ್ ಐತ್ರಿ, ಉದ್ದು ಐತಿ, ಮತ್ತು ಶೇಂಗಾ ಐತ್ರಿ, ಎಲ್ಲ ಸೋಯಾಬೀನ್ ಅದೆಲ್ಲ ಐತ್ರಿ. ಏನು ಇದ್ದು ಏನು ಮಾಡಿದ್ರಿ, ಒಂದು ಕೈಗೆ ಬರೋಲ್ಲ. ಅಲ್ಲಿ ಬೆಳಕ್ಕೆ ಎಷ್ಟು ಖರ್ಚು ಮಾಡಿದ್ರಿ? ಬೆಳಕ್ಕೆ 1 ಲಕ್ಷ ರೂಪಾಯಿ ಸಾಲ ತೆಗೆದು ಹಾಕಿದ್ದೀವಿ ರೀ. ಎಷ್ಟು ಬರುತ್ತೆ ಇನ್ಕಮ್? 1 ಲಕ್ಷ ಹಾಕಿದ್ದೀವಿ ಅಂದ್ರೆ ಒಂದು 5 ಲಕ್ಷ ತಕ ಆಗ್ಬೋದಿಲ್ಲ. ಈಗ ಸರ್ಕಾರದಿಂದ ಏನಾಗಬೇಕೈತೆ ರೀ? ನಮ್ಮ ಸರ್ಕಾರದಿಂದ ಏನ್ರ ಸಾಲ ಮಣ್ಣು ಮಾಡ್ಬೇಕು, ಒಂದು ಇಲ್ಲಾದ್ರೆ ಬೆಳೆ ಪರಿಹಾರ ಏನ್ರ ಕೊಡಬೇಕಿಲ್ಲ. ನನ್ನ ವಂದನೆಗಳು. ಯಾಕಂದ್ರೆ ನಾ ಇದಕ್ಕೆ ಏನು ಮಾಡಬೇಕಾಗೈತಿ ಎಲ್ಲ ಮಾಡಿ ಮುಗಿಸಿದ್ದಾಗೈತೆ. ಗೊಬ್ಬರ ಇದನ್ನು ಹಾಕಬೇಕಂದ್ರೆ ಅದನ್ನು ಹಾಕಿ ಮುಗಿಸಿದ್ದಾಯ್ತು. ಎಣ್ಣೆ ಇದನ್ನು ಹೊಡಿಬೇಕಂದ್ರೆ, ಕೋರೇಜನ್ನು ಹೊಡಿಬೇಕಂದ್ರೆ 3 ಸಾರಿ ಹೊಡಿಬೇಕು. ಏನು ಹೊಡಿದು ಮುಗೀತು, 10 ಸಲ ಎಣ್ಣೆ ಹೊಡೆದ್ರು ಮುಗೀತೆ. ಮುಗಿದ್ರೆ ಈ ಬೆಳೆಯಾಗ ಏನೈತೆ ನೋಡ್ರಿ, ಕಾಯಿ ನೋಡ್ರಿ ಇದನ್ನ ಕಾಯಿ, ಒಂದರ ಕಾಯಿ ಒಂದರ ಹುಳ. ಇವ್ರು ಎಂಥದ್ದು ಕೊಡ್ತಾರೋ, ಎಣ್ಣೆ ಎಂಥದ್ದು ಕೊಡ್ತಾರೋ, ಎಂಥ ಗೊಬ್ಬರ ಕೊಡ್ತಾರೋ, ಎಂಥದ್ದು ಕೊಡ್ತಾರೋ, ಬೀಜ ಎಂಥದ್ದು ಕೊಡ್ತಾರೋ ನಮ್ಗೆ ತಿಳಿದಂಗೆ ಆಗೈತ್ರಿ. ಬೆಳೆ ನೋಡ್ರಿ, ಸಗಣಿ ಗೊಬ್ಬರ 20 ಕೊಟ್ಟು ಟ್ರಾಕ್ಟರ್ ಹಾಕಿದ್ದೀನಿ. ಇದಕ್ಕೆ 2 ಎಕರೆಗೆ 20 ಟ್ರಾಕ್ಟರ್ ಹಾಕಿ ಬೆಳೆಸಿದ್ದೀರ. ನನ್ನ ಜೀವನ ಇದ್ರಾಗ ಏನು ಮಾಡಲಿ ನಾವು ಕಳಿಸಿದೆ. ಅವ್ರು ಕೇಳಿರ ಹೋಗಿ ಎಲ್ಲರಿಗೂ ಕೊಟ್ಟೇವಂತಾರೆ. ಕೊಡ್ತೇವಂತಂದ್ರೆ ಇದು ಪರಿಹಾರದ ಕೊಡಲಿಲ್ಲ, ನಾ ಬಿಡುದಿಲ್ಲ. ಇಲ್ಲಿ ಹೋಗಿ ತಹಸೀಲ್ದಾರಿಗೆ ಹೋಗ್ತಾನೆ, ಮ್ಯಾಗ ಹೋಗ್ತಾನೆ, ಬೇಕಾದಲ್ಲಿ ಹೋಗಿ ಇದನ್ನ ಮಾಡೇ ತೀರ್ತಾನೆ, ಕರ್ಕೊಂಬಂದು ತೋರಿಸ್ತಾನೆ. ಬೆಳೆ ನೋಡ್ಬಾರ್ರಿ, ಇದನ್ನ ಒಂದರ ಕಾಯಿ ಐತನೋ. ಹಂಗೆ ಮುಂದೆ ಬರ್ರಿ.